ನಮ್ಮ ಸ್ಟೋರಿ ಒಬ್ಬ ವಿಧುರನಿಂದ ಸ್ಟಾರ್ಟ್ ಆಗುತ್ತೆ. ಅವನು ತನ್ನ ಮಗುವನ್ನ ಒಬ್ಬನೇ ಬೆಳೆಸಬೇಕಾಗಿರುತ್ತೆ. ಪ್ರತಿ ಡಿಸಿಷನ್ ಕೂಡ ತುಂಬಾ ಹೆವಿ ಅನ್ಸುತ್ತೆ, ಯಾಕಂದ್ರೆ ಎಲ್ಲಾ ರೆಸ್ಪಾನ್ಸಿಬಿಲಿಟಿ ಅವನ ಹೆಗಲ ಮೇಲಿರುತ್ತೆ. ಇದೇ ಮಾನ್ಸಿಕ್ನ ಜೀವನ. ತನ್ನ ಪುಟ್ಟ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋಕೆ ಕಷ್ಟಪಟ್ಟು ದುಡಿಯೋ ಒಬ್ಬ ಸಿಂಗಲ್ ಫಾದರ್ ಇವನು. ಜೀವನದ ಈ ಹಂತದಲ್ಲಿ ಮಾನ್ಸಿಕ್ ತನ್ನ ಮಗಳಿಗೆ ತಾಯಿ ತರ ನಟಿಸೋಕೆ ವಿಯೆಟ್ನಾಂನ ಒಬ್ಬ ಹೆಣ್ಣು ಮಗಳನ್ನ ಹೈರ್ ಮಾಡೋಕೆ ತುಂಬಾ ಪ್ರಯತ್ನ ಪಡ್ತಿರ್ತಾನೆ. ಅವನು ಒಬ್ಬ ಮೇಲ್ ಏಜೆಂಟ್ನ ಮೀಟ್ ಮಾಡ್ತಾನೆ. ಅವನು ಒಬ್ಬ ಕ್ಯಾಂಡಿಡೇಟ್ನ ಫೋಟೋ ತೋರಿಸ್ತಾನೆ. ಆದ್ರೆ ಏಜೆಂಟ್ಗೆ ಅಷ್ಟಾಗಿ ನಂಬಿಕೆ ಬರಲ್ಲ. ಫೋಟೋಲಿರೋ ಹೆಣ್ಣು ಮಗಳೇ ತನ್ನ ತಾಯಿ ಅಂತ ಆ ಮಗು ನಂಬಲ್ಲ ಅಂತ ತನ್ನ ಮಗಳು ಭಯ ಇರುತ್ತೆ. ತನ್ನ ತಾಯಿಯನ್ನ ಇದುವರೆಗೂ ನೋಡಿಯೇ ಇಲ್ಲ ಅನ್ನೋದನ್ನ ಮಾನ್ಸಿಕ್ ಒಪ್ಕೊಳ್ತಾನೆ. ಅವನು ಯಾವಾಗಲೂ ಸುಳ್ಳೇ ಹೇಳ್ತಿರ್ತಾನೆ. ಅಮ್ಮ ವಿಯೆಟ್ನಾಂನಲ್ಲಿ ತುಂಬಾ ದೂರದಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಂತ ಮಗುವಿಗೆ ಹೇಳ್ತಿರ್ತಾನೆ. ಫೋಟೋದಲ್ಲಿರೋ ಹೆಣ್ಣುಗಳು ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಕಾಣದಿದ್ರು. ಮಾನ್ಸಿಕ್ಗೆ ಬೇರೆ ದಾರಿಯೇ ಇರಲ್ಲ. ಹಾಗಾಗಿ ಅವನ ಫೇಕ್ ಹೆಂಡತಿಯಾಗಿ ನಟಿಸೋಕೆ ತುಂಬಾ ಜನ ಹೆಣ್ಣುಮಕ್ಕಳು ನಿರಾಕರಿಸಿದ ಮೇಲೆ ಕೊನೆಗೆ ಅವನು ಒಪ್ಕೊಳ್ತಾನೆ. ಅವನು ಆ ಜಾಗದಿಂದ ಹೊರಬರ್ತಿರುವಾಗ ಒಂದು ವಿಚಿತ್ರವಾದ ಗಲಾಟೆ ಅವನ ಕಣ್ಣಿಗೆ ಬೀಳುತ್ತೆ. ಒಬ್ಬ ಮನುಷ್ಯ ಒಬ್ಬ ಹೆಣ್ಣು ಮಗಳನ್ನ ಬೆನ್ನಟ್ಟುತ್ತಿರ್ತಾನೆ. ಅವಳು ಒಂದು ಪ್ರಾಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಕೆಲಸ ಮಾಡ್ತಿರ್ತಾಳೆ ಅಂತ ಗೊತ್ತಾಗುತ್ತೆ. ಆ ಲೈಫ್ ಸಾಕಾಗಿ ಅವಳು ಅಲ್ಲಿಂದ ಓಡಿ ಹೋಗೋಕೆ ಟ್ರೈ ಮಾಡ್ತಿರ್ತಾಳೆ. ಮಾನ್ಸಿಕ್ ಮಧ್ಯೆ ಬಂದು ಆ ಮನುಷ್ಯನನ್ನ ತಡೆಯೋಕೆ ಟ್ರೈ ಮಾಡ್ತಾನೆ. ಅವನು ಆಕೆಯ ಮೇಲೆ ವೈಲೆಂಟ್ ಆಗಬೇಡ ಅಂತಾನೆ. ಆದ್ರೆ ಆ ಮನುಷ್ಯ ಅದನ್ನ ಇಗ್ನೋರ್ ಮಾಡಿ ಇನ್ನೂ ರಫ್ ಆಗ್ತಾನೆ. ಅವನು ಆ ಹೆಂಗಸನ್ನ ಹೊಡೆಯೋಕೆ ಶುರು ಮಾಡ್ತಾನೆ. ಮಾನ್ಸಿಕ್ಗೆ ಅದನ್ನ ಬಂದು ಆ ಮನುಷ್ಯನಿಗೆ ಪಂಚ್ ಮಾಡ್ತಾನೆ. ಸ್ವಲ್ಪ ಹೊತ್ತಲ್ಲೇ ಮೇಡಮ್ ಅನ್ನೋರು ಬರ್ತಾರೆ. ಅವರಿಗೂ ಮಾನ್ಸಿಕ್ ಪರಿಚಯ ಇರುತ್ತೆ. ಆ ಹೆಂಗಸು ಆ ಮನುಷ್ಯನಿಗೆ ದುಡ್ಡು ಕೊಡಬೇಕಿತ್ತು, ಅದಕ್ಕೆ ಆಕೆ ಅಲ್ಲಿಂದ ಓಡಿ ಹೋಗ್ತಿದ್ಲು ಅಂತ ಮೇಡಮ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಕ್ಕೆ ಅವನು ಆಕೆಯನ್ನ ಬೆನ್ನಟ್ಟುತ್ತಾ ಇದ್ದ. ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅಂತ ಮಾನ್ಸಿಕ್ ತುಂಬಾ ಕಾಮಾಗಿ ರಿಪ್ಲೈ ಮಾಡ್ತಾನೆ. ಅದನ್ನ ಪೊಲೀಸ್ಗೆ ರಿಪೋರ್ಟ್ ಮಾಡಬೇಕು, ವೈಲೆಂಟ್ ಆಗಿ ಸಾಲ್ವ್ ಮಾಡಬಾರದು. ಒಂದು ವೇಳೆ ನಾನು ಮಾಡಿದ್ದು ತಪ್ಪಾಗಿದ್ರೆ ನನ್ನ ಮೇಲೂ ರಿಪೋರ್ಟ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ ಅಂತಾನೆ. ಆಮೇಲೆ ಅವನು ಅಲ್ಲಿಂದ ಹೋಗ್ತಾನೆ. ಆದ್ರೆ ಈ ತರ ಗಲಾಟೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಕ್ಕೆ ಅವನಿಗೆ ಆಗಲೇ ಬೇಜಾರಾಗ್ತಿರುತ್ತೆ. ಅವನು ತನ್ನ ಮಗಳು ಯನಾಳನ್ನ ಕರ್ಕೊಂಡು ಬರೋಕೆ ಸಲೂನ್ಗೆ ಹೋಗ್ತಾನೆ. ಆಕೆಯ ಮುಖದಲ್ಲಿರೋ ಆ ಖುಷಿ ನೋಡಿದ್ರೆ ಮಾನ್ಸಿಕ್ಗೆ ಎಷ್ಟು ಇಷ್ಟ ಅಂತ ಯಾವಾಗ ಬರ್ತಾರೆ. ಅವರಿಗೆ ವಿಯೆಟ್ನಾಂನಲ್ಲಿ ಕೆಲಸ ಮಾಡೋದು ಯಾಕೆ ಅಷ್ಟು ಇಷ್ಟ ಅಂತ ಯನಾ ಕೇಳ್ತಾನೆ ಇರ್ತಾಳೆ. ಮತ್ತೆ ಅಮ್ಮನಿಗೆ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆಯಾ ಅಂತ ಕೇಳ್ತಾಳೆ. ಮಾನ್ಸಿಕ್ ಬಾಯಿಂದ ಬರೋ ಪ್ರತಿಯೊಂದು ಉತ್ತರನೂ ಸುಳ್ಳಾಗಿರುತ್ತೆ. ಆದ್ರೆ ಇದು ಅವಳ ಒಳ್ಳೆಯದಕ್ಕೆ ಅಂತ ಅಂದುಕೊಳ್ತಾನೆ. ಅವಳ ಅಮ್ಮ ಒಂದು ದಿನ ಮನೆಗೆ ವಾಪಸ್ ಬರ್ತಾರೆ ಅಂತ ಅವನು ಅವಳಿಗೆ ಭರವಸೆ ಕೊಡ್ತಾನೆ. ಹಾಗೆ ಅದು ನಡೆದಾಗ ಯನಾ ಕೊನೆಗೂ ಸ್ಕೂಲ್ಗೆ ರಿಜಿಸ್ಟರ್ ಮಾಡಬಹುದು ಅನ್ನೋ ಒಂದು ಸಣ್ಣ ಭರವಸೆಯೊಂದಿಗೆ ಅವರ ಕಥೆ ಶುರುವಾಗುತ್ತೆ. ಇದೇ ಸಮ್ಮರ್ ಡ್ರೀಮ್. ಆ ರಾತ್ರಿ ಮಾನ್ಸಿಕ್ ತನ್ನ ಅಣ್ಣ ಚಾನ್ಸು ಜೊತೆ ಒಂದು ಸೀರಿಯಸ್ ಮಾತುಕತೆಗೆ ಕೂರ್ತಾನೆ. ಕೇವಲ ಪೇಪರ್ ವರ್ಕ್ಗೋಸ್ಕರ ಒಬ್ಬ ವಿಯೆಟ್ನಾಮೀಸ್ ಹೆಣ್ಣುಮಗಳನ್ನ ಮದುವೆ ಆಗೋದು ನಿಜಕ್ಕೂ ಸರಿಯಾದ ನಿರ್ಧಾರನ ಅಂತ ಚಾನ್ಸು ಕೇಳ್ತಾನೆ. ತಾನು ಕೇವಲ ಪೇಪರ್ ಮೇಲೆ ಮದುವೆಯಾಗಿ ಆಕೆಯ ಹೆಸರನ್ನ ಬಳಸಿಕೊಳ್ಳೋ ಪ್ಲಾನ್ ಮಾಡಿದ್ದೀನಿ. ಇದರಿಂದ ಅವನು ಯನಾಗೆ ಒಂದು ಬರ್ತ್ ಸರ್ಟಿಫಿಕೇಟ್ ಮಾಡಿಸಬಹುದು. ಆಗ ಅಲ್ಲಿ ಅವಳ ಅಮ್ಮನ ಹೆಸರು ಅಫಿಷಿಯಲಿ ಇರುತ್ತೆ. ಅವನು ಹೈರ್ ಮಾಡ್ತಿರೋ ಆ ಹೆಣ್ಣುಮಗಳು ಈ ಅರೇಂಜ್ಮೆಂಟ್ಗೆ ಒಪ್ಪಿದ್ದಾಳಾ ಅಂತ ಚಾನ್ಸು ಕೇಳ್ತಾನೆ. ಅವಳು ಖಂಡಿತ ಒಪ್ತಾಳೆ ಅಂತ ಮಾನ್ಸಿಕ್ ಕಾನ್ಫಿಡೆನ್ಸ್ ಇಂದ ಹೇಳ್ತಾನೆ. ಯಾಕಂದ್ರೆ ಅವನು ಅವಳಿಗೆ 20 ಮಿಲಿಯನ್ ವೋನ್ ಕೊಡೋ ಪ್ಲಾನ್ ಮಾಡಿದ್ದಾನೆ. ಇದನ್ನ ಕೇಳಿ ಚಾನ್ಸು ಹೆಂಡತಿಗೆ ಸಿಟ್ಟು ಬರುತ್ತೆ. ಅವಳಿಗೆ ಮಾನ್ಸಿಕ್ ಇಷ್ಟೊಂದು ದೂರ ಹೋಗ್ತಿರೋದು ವಿಚಿತ್ರ ಅನ್ಸುತ್ತೆ. ಅವನು ಯಾಕೆ ಒಬ್ಬ ನಿಜವಾದ ಹೆಂಡತಿಯನ್ನ ಹುಡುಕಿ ಸರಿಯಾದ ರೀತಿಯಲ್ಲಿ ಜೀವನ ಶುರು ಮಾಡಬಾರದು ಅಂತ ಅವಳು ಅಂದುಕೊಳ್ತಾಳೆ. ಇತ್ತ ಪ್ರಾಸ್ಟಿಟ್ಯೂಷನ್ ಹೌಸ್ನಲ್ಲಿ ಮೊದಲು ನಮಗೆ ಪರಿಚಯವಾದ ಆ ಹೆಣ್ಣುಮಗಳನ್ನ ಮೇಡಮ್ ಬೈತಾ ಇರ್ತಾರೆ. ದೂರು ಹೇಳ್ತಾನೆ. ಮೇಡಮ್ ಮಾನ್ಸಿಕ್ ಬಗ್ಗೆ ಮಾತಾಡೋಕೆ ಶುರು ಮಾಡ್ತಾರೆ. ಅವಳು ಅವನನ್ನ ಕಂಡ್ರೆ ಭಯ ಅಂತ ಒಪ್ಕೊಳ್ತಾಳೆ. ಯಾಕಂದ್ರೆ ಈ ಊರಲ್ಲಿ ಅವನು ತುಂಬಾ ರೆಸ್ಪೆಕ್ಟ್ ಇರೋ ವ್ಯಕ್ತಿ. ಅವನ ಹತ್ರ ದುಡ್ಡಿನ ಪ್ರಾಬ್ಲಮ್ ಇದ್ರೂ ಕೂಡ ಅವನು ಎಲ್ಲರಿಗೂ ತುಂಬಾ ಜನರಸ್ ಆಗಿದ್ದಾನೆ. ಅದನ್ನ ಕೇಳಿ ಮಿಹಿಗೆ ಕುತೂಹಲ ಆಗುತ್ತೆ. ಅವನು ಅಷ್ಟು ಬಡವನಾಗಿದ್ರು ಬೇರೆಯವರ ಹತ್ರ ಯಾಕೆ ಅಷ್ಟು ಕರುಣೆಯಿಂದ ಇರ್ತಾನೆ. ಮೇಡಮ್ ಹತ್ರ ಅದಕ್ಕೆ ಉತ್ತರ ಇರಲ್ಲ. ಹಾಗಾಗಿ ಸುಮ್ಮನೆ ಆ ಪ್ರಶ್ನೆಯನ್ನ ಅವಾಯ್ಡ್ ಮಾಡ್ತಾಳೆ. ಮರುದಿನ ಬೆಳಗ್ಗೆ ಅವನ ಪುಟ್ಟದಾದ ಮತ್ತು ಸಿಂಪಲ್ ಮನೆಯಲ್ಲಿ ಮಾನ್ಸಿಕ್ ತನ್ನ ಮಗಳು ಮತ್ತು ಅವರ ಸಾಕು ಹಂದಿ ಡಾಂಗ್ಸಿ ಜೊತೆ ದಿನವನ್ನ ಶುರು ಮಾಡ್ತಾನೆ. ಏನಾ ಆಟವಾಡೋಕೆ ಹೊರಗೆ ಹೋಗೋಕೆ ರೆಡಿ ಆಗ್ತಾಳೆ. ಮಾನ್ಸಿಕ್ ಖುಷಿಯಿಂದ ಬಟ್ಟೆ ಒಣಗಿಸೋದನ್ನ ಮುಂದುವರಿಸ್ತಾನೆ. ಅಚಾನಕ್ಕಾಗಿ ಮಿಹಿ ಅವನ ಮನೆಗೆ ಬರ್ತಾಳೆ. ಹಿಂದಿನ ದಿನ ನಡೆದಿದ್ದಕ್ಕೆ ಕ್ಷಮೆ ಕೇಳೋಕೆ ಅಂತ ಬಂದಿರ್ತಾಳೆ. ಈ ಕಡೆ ಏನಾ ತನ್ನ ಕಸಿನ್ ಮಿಂಜುನ್ ಜೊತೆ ಆಟವಾಡ್ತಾ ಇರ್ತಾಳೆ. ಅವನು ನಿನ್ನ ತಂದೆ ಒಬ್ಬ ಸುಳ್ಳುಗಾರ ಅಂತ ಅವಳನ್ನ ಏನಾ ಅದನ್ನ ಒಪ್ಪಲ್ಲ. ಅವಳು ತನ್ನ ಫ್ಯಾಮಿಲಿ ತುಂಬಾ ಶ್ರೀಮಂತ ಅಂತ ಹೆಮ್ಮೆಯಿಂದ ಹೇಳ್ತಾಳೆ. ಮನೆಗೆ ವಾಪಸ್ ಬಂದಾಗ ಮನ್ಸಿಕ್ಗೆ ಸನ್ಸುನಿಂದ ಒಂದು ಕಾಲ್ ಬರುತ್ತೆ. ಆ ವಿಯೆಟ್ನಾಮೀಸ್ ಹೆಂಗಸು ಹಿಂದೆ ಸರಿದಿದ್ದಾಳೆ ಮತ್ತು ಇನ್ಮುಂದೆ ಏನಾ ತಾಯಿ ತರ ನಟಿಸೋಕೆ ಇಷ್ಟ ಇಲ್ಲ ಅಂತ ಅವನು ಹೇಳ್ತಾನೆ. ಈ ಸುದ್ದಿ ಕೇಳಿ ಮನ್ಸಿಕ್ಗೆ ತುಂಬಾ ಶಾಕ್ ಆಗುತ್ತೆ. ಯಾಕಂದ್ರೆ ಸ್ಕೂಲ್ ರಿಜಿಸ್ಟ್ರೇಷನ್ ಹತ್ರ ಬರ್ತಿದೆ ಮತ್ತು ಮ್ಯಾರೇಜ್ ಪೇಪರ್ಸ್ ಇಲ್ಲದೆ ಬರ್ತ್ ಸರ್ಟಿಫಿಕೇಟ್ ಪ್ರೋಸೆಸ್ ಆಗಲ್ಲ. ಅವನು ಎಷ್ಟು ಫ್ರಸ್ಟ್ರೇಟ್ ಆಗಿದ್ದಾನೆ ಅನ್ನೋದನ್ನ ಮಿಹಿ ಗಮನಿಸ್ತಾಳೆ ಮತ್ತು ಅವಳು ತಮಾಷೆಯಾಗಿ ಅವನ ಕೈ ಹಿಡಿತಾಳೆ. ಇದರಿಂದ ಅವನಿಗೆ ಇನ್ನೂ ಮುಜುಗರ ಆಗುತ್ತೆ. ಸ್ವಲ್ಪ ಹೊತ್ತಿನಲ್ಲೇ ಏನಾ ಮನೆಗೆ ಬರ್ತಾಳೆ ಮತ್ತು ತನ್ನ ತಂದೆ ಮಿಹಿ ಹತ್ರ ನಿಂತಿರೋದನ್ನ ನೋಡ್ತಾಳೆ. ಅವಳಿಗೆ ಇದು ಕೊನೆಗೂ ಮರಳಿ ಬಂದಿರೋ ತಾಯಿಯ ವಾರ್ಮ್ ವೆಲ್ಕಮ್ ತರ ಕಾಣಿಸುತ್ತೆ.
ಅವಳು ನೇರವಾಗಿ ಮಿಹಿ ತೋಳುಗಳ ಹತ್ತಿರ ಓಡಿ ಹೋಗಿ ಅವಳನ್ನ ಗಟ್ಟಿಯಾಗಿ ಹಗ್ ಮಾಡ್ತಾಳೆ. ಮಿಹಿ ತನ್ನ ತಾಯಿ ಅಲ್ಲ ಅಂತ ಮನ್ಸಿಕ್ ಎಷ್ಟೇ ಒತ್ತಾಯ ಮಾಡಿದ್ರು ಯೋನಾ ಅವಳನ್ನ ಬಿಡೋಕೆ ಒಪ್ಪೋದಿಲ್ಲ ಮತ್ತು ಜೋರಾಗಿ ಅಳೋಕೆ ಶುರು ಮಾಡ್ತಾಳೆ. ಪರಿಸ್ಥಿತಿ ಇನ್ನೂ ಕಾಂಪ್ಲಿಕೇಟೆಡ್ ಆಗುತ್ತೆ. ಮನ್ಸಿಕ್ ತನ್ನ ಬ್ರದರ್ ಚಾನ್ಸು ಹತ್ತಿರ ಈ ವಿಷಯವನ್ನ ಹೇಳ್ತಾನೆ. ಯೋನಾ ಈಗ ಮಿಹಿನೇ ತನ್ನ ಅಮ್ಮ ಅಂತ ನಂಬಿದ್ದಾಳೆ, ಆದ್ರೆ ಅವನು ಮೊದಲು ಹೈರ್ ಮಾಡಿದ್ದ ವಿಯೆಟ್ನಾಮೀಸ್ ಮಹಿಳೆ ಈಗ ಹಿಂದೆ ಸರಿದಿದ್ದಾಳೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಮಿಹಿ ಕೆಫೆ ಅಟೆಂಡೆಂಟ್ ಆಗಿ ಕೆಲಸ ಮಾಡ್ತಿರೋದ್ರಿಂದ ಅವಳು ಸುಮ್ಮನೆ ಕರುಣೆ ತೋರಿಸ್ತಿರಬಹುದು ಮತ್ತು ಇಲ್ಲಿ ಏನಾಗ್ತಿದೆ ಅನ್ನೋದು ಅವಳಿಗೆ ಪೂರ್ತಿಯಾಗಿ ಅರ್ಥವಾಗದೇ ಇರಬಹುದು ಅಂತ ಅವನು ಭಯಪಡ್ತಾನೆ. ಆಗ ಚಾನ್ಸು ಅವನನ್ನ ಚಾಲೆಂಜ್ ಮಾಡ್ತಾನೆ. ಆ ವಿಯೆಟ್ನಾಮೀಸ್ ಮಹಿಳೆ ಕೂಡ ಕ್ಯಾನ್ಸಲ್ ಮಾಡಿದ್ದನ್ನ ಅವನು ಪಾಯಿಂಟ್ ಔಟ್ ಮಾಡ್ತಾನೆ. ಸರಿ ಅದೇ ಟೈಮ್ಗೆ ಮಿಹಿ ಅಲ್ಲಿಗೆ ಬರ್ತಾಳೆ. ಇದು ಇನ್ನೂ ಕೂಡ ಸುಮ್ಮನೆ ನಟನೆ ತರ ಕಾಣಿಸ್ತಿದೆಯಾ ಅಂತ ಚಾನ್ಸು ಕೇಳ್ತಾನೆ. ಹಾಗಾಗಿ ಇದು ನಿಜವಾಗಿಯೂ ಒಳ್ಳೆ ಅದೃಷ್ಟ ಇರಬಹುದು. ಅವತ್ತು ಲೇಟಾಗಿ ಮನ್ಸಿಕ್ ಮನೆಗೆ ಬಂದಾಗ ಯೋನಾ ಮಿಹಿ ತೋಳುಗಳಲ್ಲಿ ಮಲಗಿರೋದನ್ನ ನೋಡ್ತಾನೆ. ಮಿಹಿ ಹೋಗೋಕೆ ಟ್ರೈ ಮಾಡ್ತಾಳೆ, ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಮತ್ತೆ ವಾಪಸ್ ಬರ್ತಾಳೆ. ಪರಿಸ್ಥಿತಿ ಎಷ್ಟು ಬದಲಾಗಿದೆ ಅಂತ ರಿಯಲೈಸ್ ಮಾಡ್ಕೊಂಡ ಮನ್ಸಿಕ್ ಸತ್ಯ ಹೇಳೋಕೆ ಡಿಸೈಡ್ ಮಾಡ್ತಾನೆ. ತಾನು ಹೈರ್ ಮಾಡಿದ್ದ ಮಹಿಳೆ ಕ್ಯಾನ್ಸಲ್ ಮಾಡಿದ್ದಾಳೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಮತ್ತು ಯೋನಾ ಈಗ ಮಿಹಿನೇ ತನ್ನ ತಾಯಿ ಅಂತ ನಂಬಿರೋದ್ರಿಂದ ಆ ರೋಲ್ ಅನ್ನ ಟೆಂಪರರಿಯಾಗಿ ಮಾಡ್ತೀರಾ ಅಂತ ಮಿಹಿನ ಕೇಳ್ತಾನೆ. ಆದ್ರೆ ಮಿಹಿ ತಕ್ಷಣವೇ ಅವಳಿಗೆ ಬೇಜಾರಾಗಿ ಮಾಡ್ತಾಳೆ. ಅವಳ ಪಾಸ್ಟ್ ಅಷ್ಟು ಪರ್ಫೆಕ್ಟ್ ಆಗಿಲ್ಲದಿರಬಹುದು, ಆದ್ರೆ ಅವಳು ಆ ತರದ ಹೆಂಗಸಲ್ಲ. ಮನ್ಸಿಕ್ ಅವಳ ಹತ್ರ ಗೊಗರಿಯುತ್ತಾ 20 ಮಿಲಿಯನ್ ವನ್ ಕೊಡೋದಾಗಿ ಪ್ರಾಮಿಸ್ ಮಾಡ್ತಾನೆ. ಅವಳು ಮೊದಲು ನಿರಾಕರಿಸ್ತಾಳೆ, ಆದ್ರೆ ಆಮೇಲೆ ತನ್ನ ಸಾಲದ ಬಗ್ಗೆ ನೆನಪಿಸಿಕೊಳ್ಳುತ್ತಾಳೆ. ಈ ಡೀಲ್ನಿಂದ ಬಹುಶಃ ಅವಳು ಸಾಲದಿಂದ ಮುಕ್ತಳಾಗಬಹುದು. ಸ್ವಲ್ಪ ಹೊತ್ತು ಯೋಚಿಸಿ ಹಿಂಜರಿಕೆಯ ನಂತರ ಅವಳು ಅದನ್ನ ಒಪ್ಪಿಕೊಳ್ತಾಳೆ. ಆ ನಿರ್ಧಾರದಿಂದ ಅವಳ ಸಾಲ ತೀರುತ್ತೆ ಮತ್ತು ತುಂಬಾ ದಿನಗಳ ನಂತರ ಮಿಹಿ ಕೊನೆಗೂ ಯಾವುದೇ ಭಯವಿಲ್ಲದೆ ನೆಮ್ಮದಿಯಿಂದ ಬದುಕಬಹುದು. ಮರುದಿನ ಬೆಳಗ್ಗೆ ಏನಾ ತುಂಬಾ ಎಕ್ಸೈಟ್ಮೆಂಟ್ನಲ್ಲಿದ್ದಾಳೆ. ಇವತ್ತು ಅವಳ ಅಮ್ಮ ಕೊನೆಗೂ ಮನೆಗೆ ಬಂದು ತಮ್ಮ ಜೊತೆ ಇರ್ತಾರೆ ಅಂತ ಅವಳು ನಂಬಿದ್ದಾಳೆ. ಆದ್ರೆ ಅಲ್ಲೊಂದು ಪ್ರಾಬ್ಲಮ್ ಇದೆ. ಮನ್ಸಿಕ್ 1 ಮಿಲಿಯನ್ ವನ್ ಕೊಡೋವರೆಗೂ ಮಿಹಿನ ಬಿಡೋದಕ್ಕೆ ಮೇಡಮ್ ಒಪ್ಪೋದಿಲ್ಲ. ತನ್ನ ಮಗಳ ಖುಷಿಗಿಂತ ಹೆಚ್ಚಾಗಿ ಇನ್ನೇನೂ ಬೇಡ ಅಂತ ಅಂದುಕೊಂಡ ಮನ್ಸಿಕ್ ಮಿಹಿ ಈಗ ಮೇಡಮ್ ಇಂದ ಮುಕ್ತಳಾಗಿದ್ದಾಳೆ ಅನ್ನೋ ಸ್ಟೇಟ್ಮೆಂಟ್ಗೆ ಸೈನ್ ಮಾಡಿ ದುಡ್ಡು ಕೊಡ್ತಾನೆ. ಮಿಹಿ ತನ್ನ ವಸ್ತುಗಳನ್ನ ಪ್ಯಾಕ್ ಮಾಡೋವರೆಗೂ ಮನ್ಸಿಕ್ ಮತ್ತು ಏನಾ ಹೊರಗಡೆ ಕಾಯ್ತಾರೆ. ಅವಳು ತುಂಬಾ ಲೇಟ್ ಮಾಡಿದಾಗ ಮನ್ಸಿಕ್ ಅವಳನ್ನ ಕೂಗಿ ಕರೀತಾನೆ. ಆದ್ರೆ ನಿಜವಾಗ್ಲೂ ಅವಳು ಅಲ್ಲಿಂದ ಓಡಿ ಹೋಗೋ ಪ್ಲಾನ್ ಮಾಡ್ತಿದ್ಲು. ಆದ್ರೆ ತನ್ನ ಅಮ್ಮನನ್ನ ನೋಡೋ ಆತುರದಲ್ಲಿದ್ದ ಏನಾ ಒಳಗಡೆ ಓಡಿ ಬಂದು ಅವಳ ಎಸ್ಕೇಪ್ ಪ್ಲಾನ್ ಹಾಳು ಮಾಡ್ತಾಳೆ. ಮಿಹಿ ಅನಿವಾರ್ಯವಾಗಿ ಅವರ ಜೊತೆ ಹೋಗ್ತಾಳೆ. ಅವಳ ಮುಖದಲ್ಲಿ ಅಸಮಾಧಾನ ಎದ್ದು ಕಾಣ್ತಿತ್ತು. ಅವರು ಮನೆಗೆ ತಲುಪಿದಾಗ ಮನ್ಸಿಕ್ ಅವಳನ್ನ ತನ್ನ ಪೂರ್ವಜರಿಗೆ ಇಂಟ್ರೊಡ್ಯೂಸ್ ಮಾಡಿಸೋ ಮೂಲಕ ಆ ಕ್ಷಣವನ್ನ ಗೌರವಿಸೋ ಮೇಲಿರೋ ಪ್ರತಿಯೊಂದು ಪೋರ್ಟ್ರೇಟ್ ಕೂಡ ಒಂದೇ ತರ ಕಾಣ್ತಿತ್ತು. ಇದು ಮಿಹಿಗೆ ಇನ್ನೂ ಹೆಚ್ಚು ಅನ್ಕಂಫರ್ಟಬಲ್ ಅನಿಸೋ ಹಾಗೆ ಮಾಡ್ತು. ಅವಳ ಸಿಟ್ಟನ್ನ ನೋಡಿ ಮನ್ಸಿಕ್ ಗಾಬರಿಯಿಂದ ಏನಾ ಹತ್ರ ನಿಮ್ಮ ಅಮ್ಮ ಸುಸ್ತಾಗಿದ್ದಾರೆ ಅಷ್ಟೇ ಅಂತ ಹೇಳ್ತಾನೆ. ಏನಾ ಮಾತ್ರ ಖುಷಿಯಾಗಿದ್ಲು ಮತ್ತು ಏನನ್ನೂ ಪ್ರಶ್ನಿಸದೆ ಅವಳನ್ನ ನೋಡಿ ಸಂಭ್ರಮಿಸ್ತಾ ಇದ್ಲು. ಆ ರಾತ್ರಿ ಮಿಹಿ ತುಂಬಾ ನೆಮ್ಮದಿಯಾಗಿ ಗಾಢ ನಿದ್ದೆಗೆ ಜಾರ್ತಾಳೆ. ಇದು ಅವಳಿಗೆ ಅಪರೂಪದ ಅನುಭವವಾಗಿತ್ತು. ಅವಳು ಎದ್ದಾಗ ಮನೆ ತುಂಬಾ ಶಾಂತವಾಗಿತ್ತು. ಅವಳಿಗೆ ಇದು ಮತ್ತೆ ಓಡಿ ಹೋಗೋಕೆ ಒಂದು ಪರ್ಫೆಕ್ಟ್ ಮೊಮೆಂಟ್ ಅಂತ ಅನಿಸ್ತು. ಅವಳು ಸದ್ದಿಲ್ಲದೆ ಬಾಗಿಲ ಹತ್ರ ಹೋಗಿ ಹೊರಗೆ ಇಣುಕಿ ನೋಡಿದಾಗ ಮನ್ಸಿಕ್ ಎದುರಾಗ್ತಾನೆ. ಅವನು ಕೂಡ ಅವಳ ಕಡೆಗೆ ಇಣುಕಿ ನೋಡ್ತಾ ಇದ್ದ. ಗಾಬರಿಯಾದ ಇಬ್ಬರು ಒಬ್ಬರನ್ನೊಬ್ಬರು ನೋಡ್ತಾ ನಿಂತಿದ್ರು. ತಾನು ಸ್ಪೈಯಿಂಗ್ ಮಾಡ್ತಿರಲಿಲ್ಲ ಅಂತ ಮನ್ಸಿಕ್ ಹೇಳ್ತಾನೆ. ಅವಳು ದಿನವಿಡೀ ಏನೂ ತಿಂದಿರಲಿಲ್ಲ ಅನ್ನೋ ಕಾರಣಕ್ಕೆ ಅವಳನ್ನ ಡಿನ್ನರ್ಗೆ ಎಬ್ಬಿಸೋಕೆ ಬಂದಿದ್ದೆ ಅಂತ ಹೇಳ್ತಾನೆ. ಆ ರಾತ್ರಿ ಮನೆ ಯಾಕೆ ಇಷ್ಟು ಸೈಲೆಂಟ್ ಆಗಿದೆ ಅಂತ ಕನ್ಫ್ಯೂಸ್ ಆದ ಮಿಹಿ ಏನಾ ಎಲ್ಲಿದ್ದಾಳೆ ಅಂತ ಕೇಳ್ತಾಳೆ. ಮನ್ಸಿಕ್ ಅದಕ್ಕೆ ಉತ್ತರ ಕೊಡಲ್ಲ. ಬದಲಾಗಿ ಅವನು ಅವಳಿಗೆ ಮ್ಯಾರೇಜ್ ಫಾರ್ಮ್ ಕೊಟ್ಟು ಅದನ್ನ ಫಿಲ್ ಮಾಡೋಕೆ ಹೇಳ್ತಾನೆ. ಮಿಹಿ ನಾಳೆ ಬೆಳಗ್ಗೆ ಮಾಡೋಣ ಅಂತ ಹೇಳ್ತಾಳೆ. ಆದ್ರೆ ಅವಳು ಹೇಗಾದ್ರೂ ಮಾಡಿ ಅಲ್ಲಿಂದ ತಪ್ಪಿಸಿಕೊಳ್ಳೋಕೆ ಟೈಮ್ ಪಾಸ್ ಮಾಡ್ತಾ ಇರ್ತಾಳೆ ಅಷ್ಟೇ. ಮನ್ಸಿಕ್ ತಾನು ನಾಳೆ ತುಂಬಾ ಬ್ಯೂಸಿ ಇರೋದಾಗಿ ಮತ್ತು ಪೇಪರ್ ವರ್ಕ್ ಹ್ಯಾಂಡಲ್ ಮಾಡೋಕೆ ಅವನ ಹತ್ತಿರ ಸ್ವಲ್ಪವೂ ಟೈಮ್ ಇಲ್ಲ ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದರಲ್ಲೂ ಚಾನ್ಸು ಮತ್ತು ಅವನ ಫ್ಯಾಮಿಲಿ ಅವರಿಗೋಸ್ಕರ ಈಗಾಗಲೇ ಒಂದು ಸೆಲೆಬ್ರೇಟರಿ ಮೀಲ್ ಪ್ರಿಪೇರ್ ಮಾಡಿರೋದ್ರಿಂದ ಮಿಹಿ ಬೇರೆ ದಾರಿ ಇಲ್ಲದೆ ಫಾರ್ಮ್ ಫಿಲ್ ಮಾಡೋಕೆ ಸ್ಟಾರ್ಟ್. ತನ್ನ ಪರ್ಸನಲ್ ಇನ್ಫಾರ್ಮೇಶನ್ ಹೈಡ್ ಮಾಡೋಕೆ ತುಂಬಾ ಟ್ರೈ ಮಾಡ್ತಾಳೆ. ಆದ್ರೆ ಯಾವಾಗಲೂ ಸ್ಟ್ರೈಟ್ ಫಾರ್ವರ್ಡ್ ಆಗಿರೋ ಮನ್ಸಿಕ್ ಅದನ್ನ ಗಮನಿಸ್ತಾನೆ. ಅವಳಿಗೆ ಕೇವಲ 27 ವರ್ಷ ಅಂತ ಅವನಿಗೆ ರಿಯಲೈಸ್ ಆಗುತ್ತೆ. ಅವನು ಅಂದುಕೊಂಡಿದ್ದಕ್ಕಿಂತ ಅವಳು ತುಂಬಾ ಚಿಕ್ಕವಳು ಮತ್ತು ಅವಳ ಫ್ಯಾಮಿಲಿ ಬಗ್ಗೆ ಎಲ್ಲಿಯೂ ಮೆನ್ಷನ್ ಮಾಡಿಲ್ಲ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಮಿಹಿ ತನ್ನ ಇಡೀ ಲೈಫ್ ಒಬ್ಬಳೇ ಇದ್ದಾಳೆ ಅವನಿಗೆ ಅನ್ನೋದು ಹೇಳ್ತಾಳೆ. ಆವಾಗಲೇ ಅವಳು ಮಗುವಾಗಿದ್ದಾಗಲೇ ಯಾರೋ ಅವಳನ್ನ ಆರ್ಫನೇಜ್ ನಲ್ಲಿ ಬಿಟ್ಟು ಹೋಗಿದ್ರು. ಅವಳ ತಂದೆ ಅವಳಿಗೆ ಒಂದು ಹೆಸರಿಟ್ಟು ಶಾಶ್ವತವಾಗಿ ಮಾಯವಾಗಿದ್ರು. ಕುತೂಹಲದಿಂದ ಮನ್ಸಿಕ್ ಅವಳಿಗೆ ಪ್ರಶ್ನೆಗಳನ್ನು ಕೇಳ್ತಾನೆ ಇರ್ತಾನೆ. ಇದರಿಂದ ಅವಳಿಗೆ ಕಿರಿಕಿರಿ ಆಗುತ್ತೆ. ತನಗೆ ಯಾರೂ ಫ್ಯಾಮಿಲಿ ಇಲ್ಲ ಅನ್ನೋ ಕಾರಣಕ್ಕಾಗಿಯೇ ತಾನು ಏನಾ ತಾಯಿಯ ತರ ನಟಿಸೋಕೆ ಒಪ್ಪಿಕೊಂಡಿದ್ದು ಅಂತ ಅವಳು ಅವನಿಗೆ ನೆನಪಿಸ್ತಾಳೆ. ಇದರಿಂದ ಅವಳಿಗೆ ಲಾಭ ಇದೆ, ಹಾಗಾಗಿ ಅವನು ಜಾಸ್ತಿ ಕೇಳಬಾರದು. ಅವಳು ಅಲ್ಲಿಂದ ತಿರುಗಿ ಮನೆ ಒಳಗಡೆ ಹೋಗ್ತಾಳೆ. ತನ್ನ ಲೈಫ್ಗೆ ಬಂದಿರೋ ಈ ಸಂಕೀರ್ಣವಾದ ಹೆಣ್ಣಿನ ಬಗ್ಗೆ ಯೋಚಿಸುತ್ತಾ ಮನ್ಸಿಕ್ ಅಲ್ಲೇ ನಿಂತಿರ್ತಾನೆ. ಸ್ವಲ್ಪ ಸಮಯದ ನಂತರ ಮನ್ಸಿಕ್ ಒಂದು ಗ್ಯಾದರಿಂಗ್ಗೆ ಹೋಗ್ತಾನೆ. ಮಿಹಿ ಮನೆಯಲ್ಲೇ ಇರ್ತಾಳೆ. ಬಹುಶಃ ಅವಳು ಕೂಡ ಈ ಈವೆಂಟ್ಗೆ ಬರಲು ಇಷ್ಟಪಡ್ತಾಳೇನೋ
ಅಂತ ಚಾನ್ಸು ಹೇಳ್ತಾನೆ. ಆದ್ರೆ ಅವಳು ನಾಚಿಕೆ ಪಡ್ತಿಲ್ಲ. ಸತ್ಯವನ್ನ ಅವನ ಮುಖ ನೋಡಿದಾಗಲೆಲ್ಲ ಅವಳಿಗೆ ಇರಿಟೇಷನ್ ಆಗುತ್ತೆ ಅಷ್ಟೇ. ಅದಕ್ಕೆ ಅವಳನ್ನು ಮನೆಯಲ್ಲೇ ರೆಸ್ಟ್ ಮಾಡೋಕೆ ಬಿಡೋದು ಒಳ್ಳೇದು ಅಂತ ಅವನು ಡಿಸೈಡ್ ಮಾಡ್ತಾನೆ. ಮನೆಯಲ್ಲಿ ಒಬ್ಬಳೇ ಇದ್ದಾಗ ಮಿಹಿಗೆ ಮನ್ಸಿಕ್ ಬಗ್ಗೆ ಏನೂ ಅರ್ಥ ಆಗ್ತಿರಲ್ಲ. ಅವನು ನೋಡೋಕೆ ತುಂಬಾ ಸಿಂಪಲ್ ಆಗಿದ್ದರೂ ಅವನ ಹತ್ರ ದುಡ್ಡಿದೆ. ಅಲ್ಲಿಂದ ಎಸ್ಕೇಪ್ ಆಗೋ ಮುಂಚೆ ಅವಳು ಅವನ ಹತ್ರ ಕಳ್ಳತನ ಮಾಡೋ ಬಗ್ಗೆಯೂ ಯೋಚಿಸ್ತಾಳೆ. ಆದರೆ ಅವಳು ಮನೆಯಲ್ಲಿ ಓಡಾಡುವಾಗ ಕಾಲಿನ ಬ್ಯಾಂಡೇಜ್ ಲೂಸ್ ಆಗುತ್ತೆ. ಅದೇ ಟೈಮ್ಗೆ ಮನ್ಸಿಕ್ ಮತ್ತು ಏನಾ ಅನಿರೀಕ್ಷಿತವಾಗಿ ವಾಪಸ್ ಬಂದು ಅವಳನ್ನ ಹಿಡಿದು ಹಾಕ್ತಾರೆ. ಗಾಬರಿಯಾದ ಮಿಹಿ ನಾನು ಏನನ್ನು ಕದ್ದಿಲ್ಲ ಅಂತ ತಕ್ಷಣ ಹೇಳ್ತಾಳೆ. ಮನ್ಸಿಕ್ಗೆ ಅವಳ ಉದ್ದೇಶದ ಬಗ್ಗೆ ಸ್ವಲ್ಪವೂ ಐಡಿಯಾ ಇರಲ್ಲ. ಹಾಗಾಗಿ ಅವನು ಕಳ್ಳತನದ ಬಗ್ಗೆ ಯೋಚಿಸೋದೇ ಇಲ್ಲ. ಬದಲಾಗಿ ಅವಳ ಕಾಲಿನ ಗಾಯ ನೋಡಿ ಅವಳು ಫಸ್ಟ್ ಏಡ್ ಕಿಟ್ ಹುಡುಕ್ತಾ ಇರಬಹುದು ಅಂತ ಅಂದುಕೊಳ್ತಾನೆ. ಅವನ ಕಾಳಜಿ ನೋಡಿ ಅವಳಿಗೆ ಮುಜುಗರ ಆಗುತ್ತೆ. ಅವಳು ತನ್ನ ಫೀಲಿಂಗ್ಸ್ ಹೈಡ್ ಮಾಡೋ ಅಷ್ಟರಲ್ಲಿ ಅವನು ಅವಳ ಗಾಯಕ್ಕೆ ಟ್ರೀಟ್ಮೆಂಟ್ ಮರುದಿನ ಬೆಳಗ್ಗೆ ಏನಾ ತನ್ನ ಅಮ್ಮ ಎದ್ದೇಳೋದನ್ನ ಕಾಯ್ತಾ ಇರ್ತಾಳೆ. ಮಿಹಿ ಕಣ್ಣು ಬಿಟ್ಟಾಗ ಏನಾ ಅವಳ ಬ್ಯೂಟಿ ಬಗ್ಗೆ ಹೊಗಳಿ ತಾನು ಇದುವರೆಗೂ ಅನುಭವಿಸದ ಒಂದು ವಿಷಯದ ಬಗ್ಗೆ ನಾಚಿಕೆಯಿಂದ ಕೇಳ್ತಾಳೆ. ಅವಳಿಗೆ ತನ್ನ ಅಮ್ಮನ ಕೈ ಮುಟ್ಟಬೇಕು ಅಂತ ಆಸೆ ಇರುತ್ತೆ. ಮಿಹಿ ಒಪ್ಪಿಕೊಳ್ತಾಳೆ. ಆದ್ರೆ ಕೈನ ಅಲ್ಲೇ ಇಟ್ಟಿರಬೇಕು, ಅಲ್ಲಾಡಿಸಬಾರದು ಅನ್ನೋ ಸ್ಟ್ರಿಕ್ಟ್ ರೂಲ್ ಹಾಕ್ತಾಳೆ. ಬದಗೆ ಏನಾ ಬಾಲಿಶ ಕುತೂಹಲದಿಂದ ಅವಳ ಎದೆಯನ್ನು ಸುಮ್ಮನೆ ಒತ್ತುತ್ತಾಳೆ. ಖುಷಿಯಿಂದ ಅವಳು ತನ್ನ ತಂದೆಯ ಹತ್ತಿರ ಓಡಿ ಹೋಗಿ ಅಮ್ಮನ ಎದೆ ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳ್ತಾಳೆ. ಇದರಿಂದ ಮಿಹಿಗೆ ತುಂಬಾ ಮುಜುಗರ ಆಗುತ್ತೆ. ಬ್ರೇಕ್ಫಾಸ್ಟ್ ಆದ ಮೇಲೆ ತನ್ನ ಅಮ್ಮ ಮಾಡಿಕೊಟ್ಟಿರೋ ಜುಟ್ಟುಗಳನ್ನ ತನ್ನ ಬೆಸ್ಟ್ ಫ್ರೆಂಡ್ಗೆ ತೋರಿಸೋಕೆ ಏನಾಗೆ ತುಂಬಾ ಆತುರ ಇರುತ್ತೆ. ಈ ಮಧ್ಯೆ ಅಲ್ಲಿಂದ ಹೇಗಾದ್ರೂ ಮಾಡಿ ತಪ್ಪಿಸಿಕೊಳ್ಳಬೇಕು ಅಂತ ಅಂದುಕೊಂಡಿದ್ದ ಮಿಹಿ ತನ್ನ ಲೈಫ್ನಲ್ಲಿ ಮೊದಲ ಬಾರಿಗೆ ಒಂದು ನಿಜವಾದ ಫ್ಯಾಮಿಲಿಯ ಪ್ರೀತಿಯನ್ನು ಅನುಭವಿಸೋಕೆ ಶುರು ಮಾಡ್ತಾಳೆ. ಆಮೇಲೆ ಮನ್ಸಿಕ್ ಹಂದಿ ಫಾರ್ಮ್ನಲ್ಲಿ ಕೆಲಸಕ್ಕೆ ಹೋಗ್ತಾನೆ. ಮನೆಯಲ್ಲಿ ಮಿಹಿ ಒಬ್ಬಳೇ ನಿದ್ದೆ ಮಾಡ್ತಾಳೆ. ಎದ್ದಾಗ ಅವಳಿಗೆ ಮನ್ಸಿಕ್ ಬರೆದಿಟ್ಟಿರೋ ಒಂದು ನೋಟ್ ಸಿಗುತ್ತೆ. ಫ್ರಿಜ್ನಲ್ಲಿ ಹಣ್ಣುಗಳಿವೆ, ನಿನಗೆ ಇಷ್ಟ ಬಂದಿದ್ದನ್ನ ತಿನ್ನಬಹುದು ಅಂತ ಅವನು ಅದರಲ್ಲಿ ಬರೆದಿರ್ತಾನೆ. ಮತ್ತೆ ಸ್ನ್ಯಾಕ್ಸ್ ಬೇಕಿದ್ರೆ ಸ್ವಲ್ಪ ದುಡ್ಡು ತಗೊಂಡು ಅವನು ಬಿಡಿಸಿರೋ ಮ್ಯಾಪ್ ನೋಡ್ಕೊಂಡು ಅಜ್ಜಿಯ ಅಂಗಡಿಗೆ ಹೋಗು ಅಂತಾನು. ಅವನು ಅಲ್ಲಿ ಮ್ಯಾಪ್ ನೋಡ್ಕೊಂಡು ಅವಳು ಆ ಚಿಕ್ಕ ಅಂಗಡಿಗೆ ಹೋಗ್ತಾಳೆ. ಅಲ್ಲಿ ಅವಳಿಗೆ ಅನಿರೀಕ್ಷಿತವಾಗಿ ಏನಾ ಸಿಗ್ತಾಳೆ. ಅಜ್ಜಿ ಮಿಹಿನ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾರೆ. ಮತ್ತೆ ಅವಳ ಅಂದವನ್ನ ಹೊಗಳ್ತಾ ನೀನು ಮನ್ಸಿಗೆ ತುಂಬಾ ಒಳ್ಳೆ ಹೆಂಡತಿ ಆಗ್ತೀಯಾ ಅಂತ ಹೇಳ್ತಾರೆ. ಅವರು ವಾಪಸ್ ಬರ್ತಿರುವಾಗ ದಾರಿಯಲ್ಲಿ ಒಬ್ಬ ರೈತ ಮಹಿಳೆ ಅವರನ್ನ ಕರೀತಾರೆ. ಆ ಮಹಿಳೆ ಅವರಿಗೆ ತುಂಬಾ ಖುಷಿಯಿಂದ ಪೇಪರ್ಸ್ ಬೇರೆಯವರು ಬಂದು ಆಕ್ಟೋಪಸ್, ಕಲ್ಲಂಗಡಿ ಹಣ್ಣು ಕೊಟ್ಟು ಮಿಹಿ ಬಗ್ಗೆ ಒಳ್ಳೆ ಮಾತುಗಳನ್ನ ಹೇಳ್ತಾರೆ. ಏನಾ ಹೆಮ್ಮೆಯಿಂದ ಬಿಗುತ್ತಿದ್ದಾಳೆ ಮತ್ತು ಮೊದಲ ಬಾರಿಗೆ ಹೀಗೆ ಅವರ ಬಗ್ಗೆ ನಿಜವಾಗಿಯೂ ಕಾಳಜಿ ವಹಿಸುವ ಒಂದು ಕಮ್ಯುನಿಟಿಯ ಪ್ರೀತಿ ಸಿಕ್ಕಿದೆ ಅನ್ನೋ ಫೀಲ್ ಆಗ್ತಿದೆ. ಅವರು ಮನೆಗೆ ಬಂದಾಗ ಮಿಹಿ ತಂದಿರೋ ಆ ವಸ್ತುಗಳ ದೊಡ್ಡ ರಾಶಿಯನ್ನು ನೋಡಿ ಮನ್ಸಿಕ್ ಶಾಕ್ ಆಗ್ತಾನೆ. ಏನಾ ತುಂಬಾ ಎಕ್ಸೈಟೆಡ್ ಆಗಿ ಇದೆಲ್ಲವನ್ನೂ ಲೋಕಲ್ ಫಾರ್ಮರ್ಸ್ ಕೊಟ್ಟಿದ್ದು ಅಂತ ಎಕ್ಸ್ಪ್ಲೇನ್ ಮಾಡ್ತಾಳೆ. ದಾರಿಯಲ್ಲಿ ಸಿಕ್ಕವರೆಲ್ಲ ತರಕಾರಿಯಿಂದ ಹಿಡಿದು ಸಣ್ಣ ಪುಟ್ಟ ಗಿಫ್ಟ್ಸ್ ವರೆಗೆ ಏನಾದ್ರೂ ಒಂದನ್ನ ಅವರಿಗೆ. ಅದೇ ಸಮಯದಲ್ಲಿ ಮಿಹಿ ತನ್ನ ಮನಸ್ಸಿನಲ್ಲಿದ್ದ ಒಂದು ಪ್ರಶ್ನೆಯನ್ನ ಕೇಳ್ತಾಳೆ. ಊರಿನವರೆಲ್ಲ ಪ್ರೀತಿಯಿಂದ ಮಾತಾಡ್ತಿದ್ರು, ಹಾಗಾಗಿ ಅವರೆಲ್ಲ ನಿಜವಾಗಿಯೂ ಮಿಹಿನೇ ಏನಾಳ ತಾಯಿ ಅಂತ ನಂಬಿದ್ದಾರಾ? ಮನ್ಸಿಕ್ ಅದಕ್ಕೆ ಕಾರಣ ಹೇಳ್ತಾನೆ. ಹಳ್ಳಿಯಲ್ಲಿ ಯಾರೂ ಅವಳ ನಿಜವಾದ ತಾಯಿಯನ್ನು ನೋಡಿಲ್ಲ, ಹಾಗಾಗಿ ಯಾರೂ ಅವಳನ್ನು ಗುರುತಿಸೋಕೆ ಸಾಧ್ಯವೇ ಇಲ್ಲ. ಆ ಮಾತು ಕೇಳಿ ಮಿಹಿ ಒಂದು ಕ್ಷಣ ಸುಮ್ಮನಾಗ್ತಾಳೆ. ಮರುದಿನ ಬೆಳಗ್ಗೆ ಮನ್ಸಿಕ್ನ ಕೂದಲು ಎಷ್ಟು ಹರಡಿಕೊಂಡು ಮೆಸ್ಸಿಯಾಗಿ ಹೋಗಿದೆ ಅನ್ನೋದನ್ನ ಮಿಹಿ ಸರಿ ಮಾಡೋಕೆ ಅವನನ್ನ ಕೂತ್ಕೊಳ್ಳೋಕೆ ಹೇಳ್ತಾಳೆ. ಒಬ್ಬ ಹೆಣ್ಣು ಮಗಳ ಹತ್ತಿರ ಬಂದು ಎಷ್ಟೋ ವರ್ಷಗಳಾಗಿತ್ತು. ಅವಳ ಕೈಗಳು ಅವನ ಕೂದಲನ್ನ ಮುಟ್ಟಿದ ತಕ್ಷಣ ಅವನ ನರಗಳೆಲ್ಲ ಶಾರ್ಟ್ ಸರ್ಕ್ಯೂಟ್ ಆದ ಹಾಗೆ ಆಗ್ತಿದೆ. ಅವಳು ಕೂದಲು ಕಟ್ ಮಾಡ್ತಿರುವಾಗ ಅವನ ಇಡೀ ಮೈ ನಡುಗುತ್ತಿರುತ್ತೆ. ಹೇರ್ ಕಟ್ ಆದ ಮೇಲೆ ಟೌನ್ಗೆ ಹೋಗೋಕೆ ಅವನ ಮೋಟಾರ್ ಸೈಕಲ್ ಬೇಕು ಅಂತ ಮಿಹಿ ಕೇಳ್ತಾಳೆ. ಅವಳನ್ನ ಒಬ್ಬಳೇ ಕಳಿಸೋ ಬದಲು ಮನ್ಸಿಕ್ ನಾವೆಲ್ಲ ಒಟ್ಟಿಗೆ ಹೋಗೋಣ ಅಂತ ಸಜೆಸ್ಟ್ ಮಾಡ್ತಾನೆ. ಹಾಗೆ ಮೂವರು ಸೇರಿ ಒಂದು ಸಣ್ಣ ಫ್ಯಾಮಿಲಿ ಔಟಿಂಗ್ಗೆ ಹೊರಡ್ತಾರೆ. ಏನಾ ತುಂಬಾ ಖುಷಿಯಾಗಿದ್ದಾಳೆ ಮತ್ತು ಮಿಹಿ ಕೂಡ ನಿಧಾನವಾಗಿ ಈ ಜೀವನಕ್ಕೆ ಹೊಂದಿಕೊಳ್ತಾ ಇದ್ದಾಳೆ. ಟೌನ್ನಲ್ಲಿ ಮನ್ಸಿಕ್ ಅವರನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಅವರು ಶಾಪ್ ಮಾಡೋವಾಗ ಇವರು ನಗುತ್ತಾ ಅವರನ್ನ ನೋಡ್ತಾ ಇರ್ತಾರೆ. ಆಮೇಲೆ ಅವರೆಲ್ಲ ಐಸ್ ಕ್ರೀಮ್ ಮತ್ತು ಜ್ಯೂಸ್ ಕುಡಿತಾ ಆ ಕ್ಷಣವನ್ನ ಎಂಜಾಯ್ ಮಾಡ್ತಾರೆ. ಆದ್ರೆ ಅಷ್ಟರಲ್ಲಿ ಮೇಡಮ್ ಅವರನ್ನ ನೋಡ್ತಾರೆ. ಮಿಹಿ ಇಷ್ಟೊಂದು ಬದಲಾಗಿರೋದನ್ನ ನೋಡಿ ಅವರಿಗೆ ಸಹಿಸೋಕೆ ಆಗಲ್ಲ. ಸ್ವಲ್ಪ ಹೊತ್ತಿನ ನಂತರ ಚಾಂಗ್ ಯಂಗ್ ಅಲ್ಲಿಗೆ ಬಂದು ಕಾಫಿ ಇದೆ ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ಕೊಡೋ ಬದಲು ಮನ್ಸಿಕ್ ಜೊತೆಗಿರೋ ಆ ಹೆಂಗಸು ಮೊದಲು ಕೆಫೆ ಅಟೆಂಡೆಂಟ್ ಆಗಿದ್ರು ಅಂತ ಮೇಡಮ್ ಹೇಳ್ತಾರೆ. ಚಾಂಗ್ ಯಂಗ್ ತಕ್ಷಣ ಅವರನ್ನ ಬೈದು ಎಚ್ಚರಿಕೆಯಿಂದ ಮಾತಾಡಿ ಅಂತಾರೆ. ಯಾಕಂದ್ರೆ ಮನ್ಸಿಕ್ ಹೆಂಡತಿ ಆ ಕೆಲಸ ಮಾಡೋಕೆ ಸಾಧ್ಯವೇ ಇಲ್ಲ. ಇದನ್ನ ಕೇಳಿ ಮೇಡಮ್ ಸುಮ್ಮನಾಗ್ತಾರೆ. ಈ ಮಧ್ಯೆ ಏನಾ ಶಾಲಾ ಮಕ್ಕಳ ಗುಂಪನ್ನ ನೋಡಿ ತಾನು ಕೂಡ ಶಾಲೆಗೆ ಸೇರ್ಬೇಕು ಅಂತ ಆಸೆ ಪಡ್ತಾಳೆ. ಅವಳು ತನ್ನ ತಂದೆಯನ್ನ ಅಲ್ಲಿ ಇಲ್ಲಿ ಹೇಳ್ಕೊಂಡು ಹೋಗಿ ಶಾಲೆ ಮತ್ತು ಡೇ ಕೇರ್ನ ನೋಡೋಕೆ ಹಠ ಮಾಡ್ತಾಳೆ. ಆ ಜಾಗಲೆಲ್ಲ ಎಲ್ಲಿದೆ ಅಂತ ತನಗೆ ಗೊತ್ತಿಲ್ಲ ಅಂತ ಮನ್ಸಿಕ್ ಹೇಳೋಕೆ ಟ್ರೈ ಮಾಡ್ತಾರೆ. ಆದ್ರೆ ಏನಾ ಸಮಾಧಾನ ಮಾಡ್ತಾಳೆ. ತನ್ನ ಅಮ್ಮನಿಗೆ ಎಲ್ಲವೂ ಗೊತ್ತು ಅಂತ ಅವಳು ನಂಬಿರ್ತಾಳೆ.
ಸ್ವಲ್ಪ ಹೊತ್ತು ಸುತ್ತಾಡಿದ ಮೇಲೆ ಏನಾ ಮಲಗಿಬಿಡ್ತಾಳೆ. ಮನ್ಸಿಕ್ ಮತ್ತು ಮೀಹಿ ಇಬ್ಬರಿಗೂ ಮನಸ್ಸಿನಲ್ಲಿ ಭಾರ ಅನಿಸುತ್ತೆ. ತನ್ನ ಮಗಳಿಗೆ ಬೇಕಿರೋದು ಕೊಡೋಕೆ ಆಗಿಲ್ಲ ಅಂತ ಮನ್ಸಿಕ್ ಚಿಂತೆ ಮಾಡ್ತಾಳೆ. ಇತ್ತ ಮೀಹಿ ಮುಂದೆ ಏನು ಮಾಡಬೇಕು ಅಂತ ಯೋಚಿಸ್ತಾಳೆ. ಆಮೇಲೆ ಮನ್ಸಿಕ್ ಮತ್ತೆ ಹೊರಡೋಕೆ ಪ್ರಿಪೇರ್ ಆಗ್ತಾನೆ. ಒಂದು ಹಂದಿ ಮರಿ ಹಾಕೋ ಸಮಯ ಹತ್ತಿರ ಇರೋದ್ರಿಂದ ತಾನು ಓವರ್ ಟೈಮ್ ಕೆಲಸ ಮಾಡಬೇಕು ಅಂತ ಮಿಹಿ ಹತ್ರ ಹೇಳ್ತಾನೆ. ಅವನು ಹೋಗೋಕು ಮುಂಚೆ ಅವಳು ಏನಾಳ ಸ್ಕೂಲ್ ಪ್ಲಾನ್ಸ್ ಬಗ್ಗೆ ಮಾತಾಡೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಅವನು ಅವಳನ್ನ ಮೆಲ್ಲಗೆ ತಡೀತಾನೆ. ಆ ವಿಷಯ ಅವಳಿಗೆ ಇನ್ನೂ ಸ್ಟ್ರೆಸ್ ಕೊಡಬಹುದು ಅನ್ನೋದು ಅವನ ಭಯ. ಒಂದು ಡ್ರಾಯರ್ ಹೋದ ಮೇಲೆ ಮಿಹಿ ಮ್ಯಾರೇಜ್ ಫಾರ್ಮ್ ಸಿಗುತ್ತೆ. ಅದರಲ್ಲಿ ಇನ್ನೂ ತನ್ನ ಸಿಗ್ನೇಚರ್ ಇಲ್ಲದೆ ಇರೋದ್ರಿಂದ ಮನ್ಸಿಕ್ ಅದನ್ನ ಸಬ್ಮಿಟ್ ಮಾಡಿಲ್ಲ ಅನ್ನೋದು ಅವಳಿಗೆ. ಈ ವಿಷಯ ಅವಳಿಗೆ ಅಂದುಕೊಂಡಿದ್ದಕ್ಕಿಂತ ಜಾಸ್ತಿ ನೋವು ಕೊಡುತ್ತೆ. ಸ್ವಲ್ಪ ಹೊತ್ತಿನಲ್ಲೇ ಚಾನ್ ಯಂಗ್ ಮನೆಗೆ ಬರ್ತಾನೆ. ತಾನು ಮನ್ಸಿಕ್ನ ಕಸಿನ್ ಅಂತ ಒಂದು ದೊಡ್ಡ ಸ್ಪೀಚ್ ಕೊಟ್ಟು ತನ್ನನ್ನು ತಾನು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾನೆ. ಆಮೇಲೆ ತಕ್ಷಣವೇ ಅವಳು ತುಂಬಾ ಇಂಪ್ರೆಸಿವ್ ಆಗಿ ಇರ್ತಾಳೆ ಅಂತ ಅನ್ಕೊಂಡಿದೆ, ಆದ್ರೆ ಅವಳು ನೋಡೋಕೆ ಸಾಧಾರಣವಾಗಿದ್ದಾಳೆ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲದೆ ಅವಳು ಮೊದಲು ಕೆಫೆ ಅಟೆಂಡೆಂಟ್ ಆಗಿ ಕೆಲಸ ಮಾಡ್ತಿದ್ದಳು ಕೇಳಿ ಮಿಹಿ ಅನ್ನೋದು ತನಗೆ ಗೊತ್ತು. ಒಳಗೊಳಗೆ ತುಂಬಾ ನೊಂದುಕೊಳ್ತಾಳೆ. ಅವಳ ಪಾಸ್ಟ್ನ ಸೀಕ್ರೆಟ್ ಆಗಿ ಇರ್ತೀನಿ ಅಂತ ಪ್ರಾಮಿಸ್ ಮಾಡಿ ಇಷ್ಟು ಪರ್ಸನಲ್ ವಿಷಯವನ್ನ ಮನ್ಸಿಕ್ ಯಾಕೆ ಹೇಳಿರಬಹುದು ಅಂತ ಅವಳಿಗೆ ಅರ್ಥ ಆಗಲ್ಲ. ಅಂದು ರಾತ್ರಿ ಮನೆಗೆ ಬರುವಾಗ ಮನ್ಸಿಕ್ ಫುಲ್ ಕುಡಿದ ದಾರಿಯಲ್ಲಿ ನಡೀತಾ ಹೂವುಗಳನ್ನ ಕಿತ್ತುತ್ತಾ ತೂರಾಡ್ತಾ ಬರ್ತಿರ್ತಾನೆ. ಅವನ ಮನಸ್ಸು ಗೊಂದಲದ ಗೂಡಾಗಿರುತ್ತೆ. ತಾನು ಏನು ಮಾಡಬೇಕು ಮತ್ತು ತನ್ನ ನಿಜವಾದ ಫೀಲಿಂಗ್ಸ್ನ ಎಷ್ಟು ದಿನ ಮುಚ್ಚಿಡೋಕೆ ಸಾಧ್ಯ ಅಂತ ಅವನು ಯೋಚಿಸ್ತಾ ಇರ್ತಾನೆ. ಪಾಸ್ಟ್ ಏನೇ ಇರಲಿ, ಅವನ ಕಣ್ಣಿಗೆ ಮಿಹಿ ಈಗ ತುಂಬಾ ಜೆಂಟಲ್ ಮತ್ತು ಸುಂದರವಾಗಿ ಕಾಣ್ತಿದ್ದಾಳೆ. ಮನೆಗೆ ತಲುಪಿದಾಗ ಅವನು ತೊದಲುತ್ತಾ ಅವಳನ್ನು ಕರೀತಾನೆ. ಉತ್ತರ ಬರೆದಿದ್ದಾಗ ಅವಳು ನಿದ್ರೆಯಲ್ಲಿದ್ದಾಳೆ ಅಂತ ಅಂದುಕೊಳ್ತಾನೆ. ಕುಡಿದ ಅಮಲಲ್ಲಿ ಮನಸ್ಸಲ್ಲಿದ್ದ ಭಾವನೆಗಳೆಲ್ಲ ಹೊರಬರುತ್ತವೆ. ಪದೇ ಪದೇ ಕ್ಷಮೆ ಕೇಳುತ್ತಾ ತನ್ನಷ್ಟಕ್ಕೆ ತಾನೇ ಮಾತಾಡಿಕೊಳ್ಳೋಕೆ ಶುರು ಮಾಡ್ತಾನೆ. ಮಿಹಿ ಹಿಂದೆ ಕೆಫೆನಲ್ಲಿ ಕೆಲಸ ಮಾಡಿದ್ದರೂ ಕೂಡ ಅವಳು ಗೌರವಕ್ಕೆ ಅರ್ಹಳಾದ ಯುವತಿ ಅಂತ ಅವನು ಒಪ್ಪಿಕೊಳ್ತಾನೆ. ಅವಳಿಗೆ ಭಾವನೆಗಳಿವೆ ಮತ್ತು ಅವಳನ್ನೇ ಅಂಟಿಕೊಂಡಿರುವ ಮಗುವಿದೆ. ಅವಳು ಅವರ ಜೀವನದ ಮುಖ್ಯ ಭಾಗವಾಗಿದ್ದಾಳೆ. ತನ್ನನ್ನೇ ದೂಷಿಸುವ ಬದಲು ಅವನು ಕೃತಜ್ಞತೆ ಸಲ್ಲಿಸುತ್ತಾನೆ. ತಾನು ದಡ್ಡನಾಗಿರೋದೇ ಒಳ್ಳೇದಾಯ್ತು, ಬುದ್ಧಿವಂತನಾಗಿದ್ರೆ ಏನಾದ್ರೂ ತಪ್ಪು ಮಾಡ್ತಿದ್ದೆ ಅಂತಾನೆ. ಅವಳಂತಹ ದಯಾಮಯಿ ಬಗ್ಗೆ ಕೆಟ್ಟ ಆಲೋಚನೆ ಮಾಡೋಕು ಅವನಿಗೆ ಭಯ ಆಗುತ್ತೆ. ಆದ್ರೆ ಮಿಹಿ ಎಚ್ಚರವಾಗಿದ್ದಾಳೆ ಅನ್ನೋದು ಅವನಿಗೆ ಗೊತ್ತಿರಲ್ಲ. ಗೊಂದಲವಿದ್ದರೂ ಅವಳು ಸುಮ್ಮನೆ ನಿಂತು ಪ್ರತಿಯೊಂದು ಮಾತನ್ನ ಕೇಳ್ತಿದ್ದಾಳೆ. ಅಲ್ಲಿರಬೇಕು ಅಥವಾ ಹೋಗಬೇಕು ಅಂತ ಅವಳಿಗೆ ನಿರ್ಧರಿಸೋಕೆ ಆಗ್ತಿಲ್ಲ. ಮರುದಿನ ಬೆಳಗ್ಗೆ ತಾಯಿಗೆ ಜ್ವರ ಬಂದಿರೋದನ್ನ ನೋಡಿ ಯಾನಾ ಗಾಬರಿಯಾಗ್ತಾಳೆ. ಮನ್ಸಿಕ್ ಔಷಧಿ ತರೋಕೆ ಹೋಗುವಾಗ ಅವಳನ್ನ ನೋಡಿಕೋ ಅಂತ ಯಾನಾಗೆ ಹೇಳ್ತಾನೆ. ತನ್ನ ಕೆಲಸಗಳನ್ನ ತಾನೇ ಮಾಡಿಕೊಳ್ಳೋದನ್ನ ರೂಢಿ ಮಾಡಿಕೊಂಡಿರೋ ಏನಾ ಮಿಹಿನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾಳೆ. ತಾಯಿ ಹಕ್ಕಿ ತನ್ನ ಮರಿಯನ್ನ ಕಾಪಾಡೋ ಕಥೆಯನ್ನ ಅವಳು ಓದುತ್ತಿರೋ ಆ ಕ್ಷಣದಲ್ಲಿ ಮಿಹಿ ಕಣ್ಣೀರು ಹಾಕ್ತಾರೆ. ತಾನು ಯಾವತ್ತೂ ಏನಾ ಜೊತೆ ಇರೋಕೆ ಆಗಲ್ಲ ಅನ್ನೋದು ಅವರಿಗೆ ಗೊತ್ತು. ಅವರು ಅಳೋದನ್ನ ನೋಡಿ ಏನಾ ಸಮಾಧಾನ ಮಾಡ್ತಾಳೆ. ಕಥೆಯಲ್ಲಿರೋ ತಾಯಿ ಹಕ್ಕಿಗೆ ಏನೂ ಆಗಲ್ಲ ಅಂತಾಳೆ. ಆದ್ರೆ ಮಿಹಿ ಅಳೋದನ್ನ ನಿಲ್ಸಲ್ಲ. ಈ ಕಡೆ ಟೌನ್ನಲ್ಲಿ ಮನ್ಸಿಕ್ ತಗೊಂಡು ಹೋಗ್ತಿರೋ ಮೆಡಿಸಿನ್ ನೋಡಿ ಚಾನ್ ಯಂಗ್ ಏನಾಗೆ ಹುಷಾರಿಲ್ಲ ಅಂತ ಅಂದುಕೊಳ್ತಾನೆ. ಆದ್ರೆ ಆ ಮೆಡಿಸಿನ್ ತನ್ನ ಅಮ್ಮನಿಗೋಸ್ಕರ ಅಂತ ಮನ್ಸಿಕ್ ಎಕ್ಸ್ಪ್ಲೇನ್ ಮಾಡ್ತಾನೆ. ಹಿಂದಿನ ದಿನವಷ್ಟೇ ಮಿಹಿ ಆರೋಗ್ಯವಾಗಿದ್ದನ್ನ ನೋಡಿದ್ದ ಚಾನ್ ಯಂಗ್ಗೆ ಶಾಕ್ ಆಗುತ್ತೆ. ಮತ್ತೆ ಅವನು ತನ್ನ ಪಾಸ್ಟ್ ಬಗ್ಗೆ ಕೆಫೆ ವರ್ಕರ್ ಹತ್ತಿರ ಮಾಹಿತಿ ತಗೊಳ್ತಾ ಇರ್ತಾನೆ. ಮನ್ಸಿಕ್ ಅಲ್ಲಿಗೆ ಹೋಗಿದ್ದ. ಚಾನ್ ಯಂಗ್ ಅಲ್ಲಿ ನೇರವಾಗಿ ಹೇಳ್ತಾ ಇದ್ದ. ಅವನಿಗೆ ಸಿಟ್ಟು ಬರುತ್ತೆ ಮತ್ತೆ ಮನೆಗೆ ಓಡಿ ಬರ್ತಾನೆ. ಅವನು ಬಂದಾಗ ಅಮ್ಮ ರೂಮ್ನಲ್ಲಿ ಇಲ್ಲ ಅಂತ ಏನಾ ಹೇಳ್ತಾಳೆ. ಅವನು ಗಾಬರಿಯಿಂದ ಅವರನ್ನ ಹುಡುಕೋದಕ್ಕೆ ಹೊರಗಡೆ ಓಡ್ತಾನೆ. ಅದೃಷ್ಟವಶಾತ್ ಅವರು ಅಷ್ಟೊಂದು ದೂರ ಹೋಗಿರಲಿಲ್ಲ. ಮೇಡಮ್ ಅವರೇ ಚಾನ್ ಯಂಗ್ಗೆ ತನ್ನ ಪಾಸ್ಟ್ ಬಗ್ಗೆ ಹೇಳಿದ್ದೋತ ಅವನು ತಕ್ಷಣ ಎಕ್ಸ್ಪ್ಲೇನ್ ಮಾಡ್ತಾನೆ. ತನ್ನನ್ನ ತಪ್ಪು ತಿಳಿಬೇಡಿ ಅಂತ ಬೇಡ್ಕೊಳ್ತಾನೆ. ಆದ್ರೆ ಮಿಹಿ ಅವನನ್ನ ನಂಬೋಕೆ ಒಪ್ಪಲ್ಲ. ಅವಳು ಅವನನ್ನ ಸುಳ್ಳುಗಾರ ಅಂತ ಕರೀತಾಳೆ. ತನ್ನ ಲೈಫ್ ಕಷ್ಟ ಮತ್ತೆ ನೋವಿನಿಂದ ಕೂಡಿದೆ. ಮತ್ತೆ ಕಸದಂತಿರೋ ಈ ಫ್ಯೂಚರ್ನ ತಾನು ಅಕ್ಸೆಪ್ಟ್ ಮಾಡಿಕೊಂಡಿದ್ದೀನಿ ಅಂತಾಳೆ. ಮ್ಯಾನ್ಸಿಕ್ ಅವಳ ಪ್ರಪಂಚಕ್ಕೆ ಕಾಲಿಟ್ಟಿದ್ದು ಎಲ್ಲವನ್ನೂ ಹಾಳು ಮಾಡೋಕೆ ಮಾತ್ರ. ಅವಳ ಹೃದಯ ಮತ್ತು ಮನಸ್ಸನ್ನ ಚಾನ್ ಯಂಗ್ ಬರೋ ಮುಂಚೆ ಏನಾ ಬಗ್ಗೆ ಕಾಳಜಿ ಇತ್ತು ಮತ್ತು ಮ್ಯಾನ್ಸಿಕ್ನೂ ಅಕ್ಸೆಪ್ಟ್ ಮಾಡೋಕೆ ರೆಡಿ ಇದ್ದೆ ಅಂತಾಳೆ. ಇದನ್ನ ಕೇಳಿ ಮ್ಯಾನ್ಸಿಕ್ ಕುಸಿದು ಹೋಗ್ತಾನೆ. ತನ್ನನ್ನ ಅವಳು ದಾರಿ ತಪ್ಪಿಸೋ ವ್ಯಕ್ತಿ ಅಂತ ನಿಜವಾಗಿಯೂ ಅಂದುಕೊಂಡಿದ್ದಾಳ ಅಂತ ಮೆಲ್ಲಗೆ ಕೇಳ್ತಾನೆ. ತನ್ನನ್ನ ಮನೆಗೆ ಕರ್ಕೊಂಡು ಹೋಗೋಕೆ ಬಂದವನು ಅಂತ ಅಂದುಕೊಂಡಿದ್ದಾಳ? ಪ್ರಶ್ನೆ ಸಿಂಪಲ್, ಆದ್ರೆ ಅವಳು ಸುಮ್ಮನಾಗ್ತಾಳೆ. ತಾನು ಇಲ್ಲಿಂದ ಹೋಗ್ಬೇಕು ಅಂತ ಮಾತ್ರ ಹೇಳ್ತಾಳೆ. ದಹನಾಮ ಬುರೋಬಾ ದ ಬಿಯಾಂತೆ ಛಾಪೂರ್ ಉನ್ ಸಾರಾ ಮಿಯೋ ಥೇರಿ ಲೋನ್ ಸಾರಾ ಮಿಯೋ ದ ತುಮ್ ಮಂಗಾ ಕೋ ಹೈ. ಕೆಲವು ದಿನಗಳ ನಂತರ ಏನಾ ಕೊನೆಗೂ ತಾನು ಇಷ್ಟು ದಿನಸಲ್ಲೇ ಇಟ್ಕೊಂಡಿದ್ದ ಪ್ರಶ್ನೆಯನ್ನ ಕೇಳ್ತಾಳೆ. ಅಮ್ಮ ಯಾಕೆ ಕಾಲ್ ಮಾಡಿಲ್ಲ ಮತ್ತು
ಸ್ಕೂಲ್ ರಿಜಿಸ್ಟ್ರೇಷನ್ ಮುಂಚೆ ಯಾಕೆ ಹೋದ್ರು ಅಂತ ಕೇಳ್ತಾಳೆ. ಅಮ್ಮ ಕೆಲಸಕ್ಕೆ ವಿಯೆಟ್ನಾಂಗೆ ಹೋದ್ರು ಅಂತ ಮ್ಯಾನ್ಸಿಕ್ ಸಮಾಧಾನವಾಗಿ ಹೇಳ್ತಾನೆ. ಇನ್ನು ಅವಳನ್ನ ಸ್ಕೂಲ್ಗೆ ರಿಜಿಸ್ಟರ್ ಮಾಡೋಕೆ ಆಗಿಲ್ಲ ಅಂತ ಅವನು ಕ್ಷಮೆ ಕೇಳ್ತಾನೆ. ಅಂದು ರಾತ್ರಿ ಎಲ್ಲೋ ದೂರದ ಒಂದು ಸಣ್ಣ ಫಾರ್ಮಸಿಯಲ್ಲಿ ಮೈಹಿ ಒಂದು ಸಾಲಿನಲ್ಲಿ ಸುಮ್ಮನೆ ನಿಂತಿರ್ತಾಳೆ. ಹಿಂದೆ ಏನ ತನಗೆ ಓದಿ ಹೇಳ್ತಿದ್ದ ಅದೇ ಕಥೆಯನ್ನ ಓದುತ್ತಾ ಒಬ್ಬಳು ಹುಡುಗಿ ಅಳೋದನ್ನ ಅವಳು ನೋಡ್ತಾಳೆ. ಆ ಮದರ್ಬರ್ಡ್ ಕಥೆ ಕೇಳಿ ಅವಳಿಗೆ ತುಂಬಾ ಬೇಸರ ಆಗುತ್ತೆ. ಅವಳು ಆ ಹುಡುಗಿ ಹತ್ತಿರ ಮೆಲ್ಲಗೆ ಮಾತಾಡ್ತಾ ಮದರ್ಬರ್ಡ್ ಸಾಯೋದಿಲ್ಲ ಅಂತ ಸಮಾಧಾನ ಮಾಡ್ತಾಳೆ. ಮತ್ತೆ ಕೊನೆಗೆ ಅವಳು ಮಗುವಿನ ಜೊತೆ ಸುಖವಾಗಿ ಬಾಳ್ತಾಳೆ ಅಂತ ಹೇಳ್ತಾಳೆ. ಆ ಕ್ಷಣದಲ್ಲಿ ಅವಳಿಗೆ ಏನಾ ನೆನಪು ಎಷ್ಟು ಕಾಡ್ತಿದೆ ಅನ್ನೋದು ಗೊತ್ತಾಗುತ್ತೆ. ಮನೆಯಲ್ಲಿ ಏನಾ ತನ್ನ ಉಗುರು ಕತ್ತರಿಸೋಕೆ ಒಪ್ಪೋದಿಲ್ಲ. ಯಾಕಂದ್ರೆ ಅವಳ ಅಮ್ಮ ಹಚ್ಚಿರೋ ನೇಲ್ ಪೇಂಟ್ ಹೊರಟು ಹೋಗುತ್ತೆ ಅನ್ನೋ ಭಯ ಅವಳಿಗೆ ಸ್ನಾನ ಮಾಡಿಸೋಕೆ ಹೆಲ್ಪ್ ಮಾಡ್ತಿರುವಾಗ ಮ್ಯಾನ್ಸಿಕ್ಗೆ ಆ ಮ್ಯಾರೇಜ್ ಫಾರ್ಮ್ ಮತ್ತೆ ಸಿಗುತ್ತೆ. ಈ ಸಲ ಅವನು ಮೊದಲು ಗಮನಿಸದ ಒಂದು ವಿಷಯವನ್ನ ನೋಡ್ತಾನೆ. ಮಿಹಿ ಅದಕ್ಕೆ ಸೈನ್ ಮಾಡಿದ್ದಾಳೆ. ಅಷ್ಟೇ ಅಲ್ಲ, ಅವಳು ತನ್ನ ರಿಯಲ್ ಏಜ್ನ ಕೂಡ ಕರೆಕ್ಟ್ ಮಾಡಿದ್ದಾಳೆ. ಅಂದ್ರೆ ಅವಳಿಗೆ ಈಗ 32 ವರ್ಷ. ಈಗ ಅವನಿಗೆ ಎಲ್ಲವೂ ಕ್ಲಿಯರ್ ಆಗುತ್ತೆ. ಅವಳಿಗೆ ಬರೀ ಪೇಪರ್ ಮೇಲಿರೋ ಮದುವೆ ಇಷ್ಟ ಇರಲಿಲ್ಲ. ಅವಳಿಗೆ ಒಂದು ನಿಜವಾದ ಸಂಸಾರ ಬೇಕಿತ್ತು. ಅವರ ಜೊತೆ ಜೀವನ ಮಾಡೋ ಆಸೆ ಇತ್ತು. ಈ ಸತ್ಯ ತಿಳಿದು ಮ್ಯಾನ್ಸಿಕ್ ಭಾವುಕನಾಗ್ತಾನೆ. ತುಂಬಾ ದಿನಗಳ ನಂತರ ಅವನಿಗೆ ತುಂಬಾ ಖುಷಿಯಾಗುತ್ತೆ. ಮರುದಿನ ಬೆಳಗ್ಗೆ ಒಂದು ಹೊಸ ನಿರ್ಧಾರದೊಂದಿಗೆ ಅವನು ತನ್ನ ಲಾಯರ್ಗೆ ಕಾಲ್ ಮಾಡ್ತಾನೆ. ಗೊತ್ತಾಗುತ್ತೆ ಮ್ಯಾನ್ಸಿಕ್ ಒಬ್ಬ ದೊಡ್ಡ ಶ್ರೀಮಂತ, ಆದ್ರೆ ಅವನು ಸರಳ ಜೀವನ ನಡೆಸೋಕೆ ಇಷ್ಟಪಡ್ತಿದ್ದ ಅಂತ. ಎಲ್ಲವೂ ಸರಿಯಾದ ಮೇಲೆ ಅವನು ಮತ್ತು ಮಿಹಿ ಮದುವೆ ಆಗ್ತಾರೆ. ಇಬ್ಬರ ಮುಖದಲ್ಲೂ ನಗು ಇರುತ್ತೆ. ಮತ್ತೆ ಇಲ್ಲಿಗೆ ಅವರ ಕಥೆ ಮುಗಿಯುತ್ತೆ. ಸೊ ಈ ಕಥೆಯ ನೀತಿ ಏನಂದ್ರೆ, ನೀವು ತುಂಬಾ ದಿನಗಳ ಕಾಲ ಅಮ್ಮನ ತರ ನಟಿಸಿದ್ರೆ ನಿಮಗೆ ಅಚಾನಕ್ಕಾಗಿ ಒಂದು ಹೊಸ ಫ್ಯಾಮಿಲಿ, ಫ್ರೀ ಗ್ರೋಸರೀಸ್ ಮತ್ತೆ ಒಂದು ಸಾಕು ಹಂದಿ ಸಿಗಬಹುದು. ಮತ್ತೆ ಒಂದು ಸರ್ಪ್ರೈಸ್ ವೆಡ್ಡಿಂಗ್ ಕೂಡ. ಬಹುಶಃ ಈ ಗೊಂದಲಗಳ ಪ್ರೀತಿಯ ಅಸಲಿ ಮುಖ ಇರಬಹುದು.